ಬಿಗ್ ಬಾಸ್ 11 ಸುದೀಪ್ ಅವರ ಒಂದು ಕೊನೆಯ ಬಿಗ್ ಬಾಸ್ ಅಂತ ವೇದಿಕೆ ಮೇಲೆ ಅವ್ರು ಹೇಳ್ಕೊಬಿಟ್ಟಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅದಕ್ಕೆ ಲಾಸ್ಟ್ ಸೀಸನ್ ಅಂತ ಏನ್ ಹೇಳ್ತಾರೆ, ಅಲ್ಲೂ ಕೂಡ ಒಂದು ನ್ಯಾಯ ಸಿಕ್ಕಿದೆ ಹನುಮಂತ್ ಅವರಿಗೆ. ಸೊ 11 ವಿನ್ನರ್ ಆಗಿದ್ದಾರೆ ಅನ್ನೋಂಥದ್ದು. ಸರ್ ಇವಾಗ ವಿನ್ನರ್ ಆಗಿದೆ ಸರ್. ಇವತ್ತಿನ ಹೇಳ್ತೀನಿ ಸರ್, ಅವ್ರು ಬಿಗ್ ಬಾಸ್ ಬಿಟ್ಟು ಅವ್ರು ಬಿಟ್ರೆ ಬೇರೆ ನಡ್ಸಕ್ ಆಗಲ್ಲ ಯಾರಿಗೂ. ಅವರೇ ಬೇಕು, ಅವ್ರು ಇದ್ರೇನೆ ಬಿಗ್ ಬಾಸ್, ಇಲ್ಲ ಅಂದ್ರೆ ಇಲ್ಲ. ಹೇಳ ಇವಾಗ ನಾವು ಹೇಳ್ತಿರೋದು ಹನುಮಂತಗೋಸ್ಕರ ನನಗೆ ಗೆಲುವು ಬಂದಿದೆ ಅಂದ್ರೆ ಅವ್ರಿಗೋಸ್ಕರ ಅನ್ಕೋತೀನಿ. ಯಾಕಂದ್ರೆ ಅವ್ರು ಆಡಿರೋ ಆಟಕ್ಕೆ ಅವರೆಲ್ಲ ವ್ಯಕ್ತಿತ್ವ ಮಾತಾಡಿದಕ್ಕೋಸ್ಕರನೇ ಇಷ್ಟು ಕಷ್ಟಪಟ್ಟು ಗೆದ್ದಿದ್ದಾರೆ, ವಿನ್ ಆಗಿದ್ದಾರೆ. ಇವಾಗ ಏನಾದ್ರು ಜಸ್ಟ್ ಹೊರಗಡೆ ಬಂದ್ರೆ ಫುಲ್ ಖುಷಿಯಾಗಿರ್ತೀವಿ, ಒಳಗಡೆ ಗೆದ್ದಿದ್ದಾರೆ ಅಂತ ಹೇಳಿದಾರೆ. ಇವಾಗ ಎದುರ ಕಂಡ್ರೆ ಮತ್ತೆ ಫುಲ್ ಖುಷಿಯಾಗಿರ್ತೀವಿ. ಅವ್ರ ಕಪ್ ಒಂದು ಕೈ ಹಿಡ್ಕೊಂಡ್ ಬಂದ್ರೆ ಗೆಲ್ ಖುಷಿ ಆಗುತ್ತೆ ಸರ್. ಸರ್ ಇಷ್ಟೊತ್ತು ಅವ್ರು ಗೆಲುವಿಗೆ ಕಾಯ್ತಾ ಇದೀವಿ, ಅವ್ರು ಹೊರಗಡೆ ಬರೋಸ್ಕೋಸ್ಕರ ಕಾಯ್ತಾ ಇದೀವಿ ಸರ್. ಬಂದ್ರೆ ಸುದೀಪ್ ಸರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಗೆದ್ದೇ ಗೆಲ್ಲುವ ಒಂದು ದಿನ ಗೆಲ್ಲಲೇಬೇಕು ಸರ್. ಹುಲಿ ಅಂದ್ರೆ ನಮ್ಮಲ್ಲಿ ಉತ್ತರ ಒಳ್ಳೆ ವ್ಯಕ್ತಿತ್ವದ ಉತ್ತರ ಕರ್ನಾಟಕ ಮಂದಿ ಹುಲಿ ಗೆದ್ದಿದ್ದೇವತ್ತು. ಇವತ್ತು ಒಳ್ಳೆ ವ್ಯಕ್ತಿತ್ವ ಮನಸ್ಸು ಕರ್ನಾಟಕದಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕಂತ ಬಿಗ್ ಬಾಸ್ ತೋರಿಸ್ಕೊಟ್ಟಿದ್ದಾರೆ. ಸುದೀಪ್ ಅಣ್ಣವ್ರಿಗೆ ಒಂದು ದೊಡ್ಡ ನಮಸ್ಕಾರ. ಇಲ್ಲಿಂದ ಫೇಕ್ ಅಂತ ಹೇಳೋರ್ಗೆಲ್ಲ ಯಾವುದೇ ಸಪೋರ್ಟ್ ಇರಲಿಂದ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿವರೆಗೂ ಉತ್ತರ ಕನ್ನಡದವ್ರು ಯಾರು ಗೆದ್ದಿಲ್ಲ ಅಂದಾರಲ್ಲ, ಇವತ್ತು ತೋರಿಸಿದ್ದಾರೆ ಹುಲಿ ಅಂತ ತೋರಿಸಿದ್ದಾರೆ. ಉತ್ತರ ಕರ್ನಾಟಕ ಹುಲಿನೇ.